ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಸಪ್ತಃ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವದೃಢಮೂರ್ಖೋऽಪಿವಾಗ್ಮಿ ಜಡಮತಿರಪಿಚಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपो विद्याविरक्त्या सद्गुणौघाकरालहम् आदिराजगुरून् वन्दे हयग्रीवपदाश्रयान्. दुर्वादिध्वान्तरवे वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे. मुकोऽपि यत्प्रसादेन मुकुन्दशयनायते राजराजायते नित्यो राघवेन्द्रं तमाश्रये. ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान्नी नमः. श्रीगुरुभ्यो नमः. ಜಗನ್ನಾಥದಾಸರು ಭಗವಂತನನ್ನು ಅನುಸಂಧಾನ ಮಾಡಬೇಕು ಅಂತಾದರೆ ಯಾವ ಥರನಾಗಿ ಮಾಡಬೇಕು, ಮತ್ತು ಭಗವಂತ ಏನೆಲ್ಲ ನಾವು ಕಾರ್ಯಗಳನ್ನು ಕರ್ಮಗಳನ್ನು ಮಾಡ್ತೇವೆಯೋ ಅದೆಲ್ಲವೂ ಕೂಡ ಜಗನ್ನಾಥದಾಸರು ಹೇಳ್ತಾರೆ, ಹಲಧರಾಜ ತಾನೇ ಸರ್ವಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕ್ತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಎಲ್ಲ ಕರ್ಮಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ಭಕ್ತರನ್ನು ಅವರವರ ಯೋಗ್ಯತಾನುಸಾರವಾದಂತಹ ಜ್ಞಾನ ಭಕ್ತ್ಯಾದಿಗಳನ್ನು ನೀಡಿ ಅವರನ್ನು ಅನುಗ್ರಹ ಮಾಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಭಗವಂತನ ಪಾರಮ್ಯವನ್ನು ಇಲ್ಲಿ ಹೇಳ್ತಾರೆ. ಭಗವಂತನ ಹಿರಿಮೆಯಂತಹದ್ದು, ಭಗವಂತ ಯಾಕೆ ದೊಡ್ಡವನು, ಯಾಕೆ ಅವನು ಅಷ್ಟು ಉತ್ಕೃಷ್ಟ ಆಗಿದ್ದಾನೆ ಅಂತ ಕೇಳಿದರೆ ವಿಷ್ಣು ಸೂಕ್ತ ಹೇಳುವಾಗ ನತದ್ವಿಷ್ಣೋ ಅಂತ ಹೇಳಿಕೊಂಡು ನೋ ವ್ಯೋಮ ಪರೋಯತ್ ಅಂತ ಹೇಳಿಕೊಂಡು ಅವನಿಗೆ ಸಮನಾಗಿರತಕ್ಕಂಥವರು ಇಲ್ಲ ಎಂಬುದಾಗಿ ವಿಷ್ಣು ಸೂಕ್ತ ಅವನ ಹಿರಿಮೆಯನ್ನು ಕೊಂಡಾಡ್ತದೆ. ಯಾಕವನು ಅಷ್ಟು ದೊಡ್ಡವನು, ಯಾಕವನು ಅಷ್ಟು ಗರಿಷ್ಠನಾಗಿರತಕ್ಕಂಥವನು ಅಂತ ಕೇಳಿದರೆ ಜಗನ್ನಾಥದಾಸರು ಹೇಳುವಾಗ ದೋಷಗಂಧ ವಿದೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯಸಖ ಸಂತೋಷಪಡಿಸುವ ಸುಜನರ ಇಷ್ಟಾರ್ಥಗಳ ಪೂರೈಸಿ. ಭಗವಂತನನ್ನು ಯಾಕೆ ಅಷ್ಟು ಮಹತ್ ಅಂತ ಹೇಳ್ತಾರೆ ಅಂತ ಕೇಳಿದರೆ ತತ್ವಪ್ರಕಾಶಕಾದಲ್ಲಿ ಭಗವಂತನನ್ನು ಹೇಳುವಾಗ ಚಿಂತಾ ಸಂತಾಪಲೇಪೋದ್ಭವೃತಿಸುಕರ ಶೇಷದೋಷಾದಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಜ್ಞಾನ ಅಂತ ಹೇಳಿಕೊಂಡು ಭಗವಂತನ ಹಿರಿಮೆಯನ್ನು ಕೊಂಡಾಡುತ್ತಾರೆ. ಯಾಕವನು ದೊಡ್ಡವನು ಅಂತ ಕೇಳಿದರೆ ಚಿಂತಾ ಸಂತಾಪಲೇಪೋದ್ಭವ, ಚಿಂತೆಯಿಂದ ಅದರ ತಾಪದಿಂದಾಗಿ ಉಂಟಾಗುವಂತಹ ಏನು ದೋಷಗಳಿದೆ ಅದರ ಕಿಂಚಿತ್ತೂ ಕೂಡ ಒಂದು ಲವಲೇಶ ಇಲ್ಲದಿರುವವನು ಭಗವಂತ ಅಂತ ಹೇಳಿಕೊಂಡು ಅವನ ಹಿರಿಮೆಯನ್ನು ಕೊಂಡಾಡುತ್ತಾರೆ. ಆದ್ದರಿಂದ ಭಗವಂತ ಅಷ್ಟು ಉತ್ಕೃಷ್ಟನಾಗಿರತಕ್ಕಂಥವನು ಎಂಬುದಾಗಿ ಸಿದ್ಧ ಆಗ್ತದೆ. ಇಲ್ಲಿ ಜಗನ್ನಾಥದಾಸರು ಆರಂಭದಲ್ಲಿ ಭಗವಂತನನ್ನು ಹೇಳುವಾಗ ದೋಷಗಂಧ ವಿದೂರ, ದೋಷದ ಗಂಧ, ದೋಷದ ಸಂಸರ್ಗಗಳು ಕಿಂಚಿತ್ತೂ ಇಲ್ಲ.
ಆ ದೋಷದ ಗಂಧಗಳು ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ಅದು ಭಗವಂತನನ್ನು ತಾಕೋದಿಲ್ಲ. ಆದ್ದರಿಂದ ಭಗವಂತ ನಾರಾಯಣ ಅಂಥವನು. ಆ ದೋಷ ಗಂಧಗಳು ಪೂರ್ಣವಾಗಿ ದೂರ, ಅದರ ಸಣ್ಣ ಒಂದು ಸಂಪರ್ಕವೂ ಇಲ್ಲದಿರತಕ್ಕಂಥವನು ಭಗವಂತ. ಅಂತಹ ಭಗವಂತ ದೋಷಗಂಧ ವಿಧೂರ ನಾನಾವೇಷಧಾರಕ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಬೇರೆ ಬೇರೆ ರೀತಿಯಾಗಿ ತನ್ನ ಅಥವಾ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಅವತಾರಗಳನ್ನು ತಾಳುತ್ತಾನೆ. ಅಂಥವನು ಭಗವಂತ ನಾನಾವೇಷಧಾರಕ. ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಜಗತ್ರಯಗಳನ್ನು ಪೋಷಿಸ್ತಾನೆ. ಇಡೀ ಜಗತ್ತು, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಅದೇ ರೀತಿಯಾಗಿ ಅನಂತ ಎಲ್ಲವನ್ನೂ ಕೂಡ ಚೇತನಾಚೇತನವಾದಂತಹ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ, ಅದನ್ನು ಕಾಯ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ, ಪೋಷಿಸ್ತಾನೆ. ಭಗವಂತನನ್ನು ಬಿಟ್ಟು ಇನ್ಯಾರೂ ಕೂಡ ಪೋಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತ ಎಂಥವನು ಅಂತ ಕೇಳಿದ್ರೆ, ಇಡೀ ಜಗತ್ತಿನ ಚರಾಚರವಾದಂತಹ ಜಗತ್ತಿನಲ್ಲಿ ಜಗತ್ತಿನ ಪೋಷಣೆಯನ್ನು ಮಾಡ್ತಾನೆ. ಪೋಷಣೆಯನ್ನು ಮಾಡಿ ಪೋಷಕ ಪುರಾತನ ಪುರುಷ, ಪುರಾತನ ಅನಾದಿ ಅನಂತ ಕಾಲ ತನಕ ಭಗವಂತನಿಗೆ ಆದಿ ಹುಟ್ಟಿದೆಯೋ ಇಲ್ಲ, ಅಂತ್ಯ ಇದೆಯೋ ಇಲ್ಲ, ಅದು ಇಲ್ಲ. ಆದ್ದರಿಂದ ಪುರಾತನವಾಗಿರತಕ್ಕಂಥವನು ಭಗವಂತ. ಅಂತಹ ಪುರಾತನವಾಗಿರತಕ್ಕಂತಹ ಮತ್ತೊಂದು ನಿತ್ಯವೂ ಕೂಡ ಹೊಸತಾಗಿರುವವನು ಭಗವಂತ. ಹಿಂದೆ ಯಾವ ರೀತಿಯಾಗಿದ್ದನೋ ಈಗಲೂ ಕೂಡ ಅದೇ ಥರನಾಗಿದ್ದಾನೆ. ಮುಂದೆಯೂ ಕೂಡ ಕಿಂಚಿತ್ತೂ ಕೂಡ ಅವನಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಪುರಾತನ ಹಿಂದಿನಂತೆಯೇ ಯಾವತ್ತೂ ಕೂಡ ಇರತಕ್ಕಂಥವನು. ಕಿಂಚಿತ್ತೂ ಕೂಡ ವೃದ್ಧಿ, ಕ್ರಾಸ ಇತ್ಯಾದಿಗಳು ಅವನಲ್ಲಿ ಇಲ್ಲವೇ ಇಲ್ಲ. ಅಂಥವನು ಭಗವಂತ. ಪುರುಹೂತ ಮುಖವಿನುತ. ಇಡೀ ಇಂದ್ರಾದಿ ದೇವತೆಗಳಿಂದ ಸ್ತುತ್ಯ. ಎಲ್ಲ ದೇವತೆಗಳೂ ಕೂಡ ಆರಂಭದಲ್ಲಿ ತಮಗೆ ಸಂಕಟ ಅಥವಾ ಏನೋ ಒಂದು ಕಷ್ಟ ಇತ್ಯಾದಿಗಳು ಬಂತು ಅಂತಾದರೆ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಭಗವಂತನ ಬಳಿಗೆ, ಕೃಷ್ಣನ ಬಳಿಗೆ ತೆರಳುತ್ತಾರೆ. ಆದ್ದರಿಂದ ಮುಖ್ಯವಾಗಿ ಇಂದ್ರಾದಿ ದೇವತೆಗಳಿಂದಲೂ ಕೂಡ ಪುರುಹೂತ, ಇಂದ್ರಾದಿಗಳಿಂದಲೂ ಕೂಡ ಸ್ತುತ್ಯನಾಗಿರತಕ್ಕಂಥವನು ಭಗವಂತ. ಆ ಪುರುಹೂತ ಮುಖ ವಿನುತ ಸರಿ ದೇವತೆಗಳಿಂದ ಸ್ತುತ್ಯನಾಗ್ತಾನೆ. ಶೇಷಪರ್ಯಂಕ ಶಯನ. ಭಗವಂತನ ಹಾಸಿಗೆ ಯಾರು ಅಂತ ಕೇಳಿದರೆ ಶೇಷ. ಭಗವಂತ ತನು ಮರಗಿ ಇರುವಂತಹದ್ದು ಎಲ್ಲಿ ಅಂತ ಕೇಳಿದರೆ ಶೇಷನಲ್ಲಿ. ಆ ಶೇಷನಲ್ಲಿ ತಾನು ಉತ್ತಮವಾಗಿರತಕ್ಕಂತಹ, ತನಗೆ ಪರ್ಯಂಕ ಶಯನ, ಉತ್ತಮವಾದ ಹಾಸಿಗೆ ಯಾವುದು, ಉತ್ತಮವಾದ ಮಂಚ ಯಾವುದು ಅಂತ ಕೇಳಿದರೆ ಭಗವಂತನಿಗೆ ಇದೆ, ಶೇಷನೇ. ಅಂತಹ ಶೇಷಾದಿಗಳ ಶೇಷನ ಮೇಲೆ ತಾನು ಮಲಗಿರತಕ್ಕಂಥವನು. ಶೇಷಪರ್ಯಂಕ ಶಯನ. ವಿಭೀಷಣ ಪ್ರಿಯ. ಆ ವಿಭೀಷಣ ಪ್ರಿಯ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ವಿಭೀಷಣ ರಾಮನಿಗೆ ವಿರೋಧಿಯಾಗಿರತಕ್ಕಂತಹ ರಾವಣನ ತಮ್ಮ. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ತಾನು ರಾಮನನ್ನು ಹೋಗಿ ಶರಣು ಹೋಗ್ತಾನೆ ವಿಭೀಷಣ. ತನ್ನ ರಾವಣ ಯಾವುದೇ ರೀತಿಯಾಗಿರತಕ್ಕಂತಹ ಕೆಟ್ಟವನಾಗಿದ್ದರೂ ಕೂಡ ವಿಭೀಷಣ ಮಾತ್ರ ಹೋಗಿ ನೇರ ರಾಮನನ್ನು ಎರಗ್ತಾನೆ, ರಾಮನ ಕಾಲಿಗೆ ಬಿದ್ದು ಬಿಡ್ತಾನೆ. ಯಾಕೆ? ನನ್ನನ್ನು ರಾಮದೇವರೇ ಉದ್ಧಾರ ಮಾಡಬೇಕು, ಹೊರತು ಬೇರಾರೂ ಕೂಡ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಟ್ಟುಕೊಂಡು ರಾಮ ಏನು ಮಾಡ್ತಾನೆ? ರಾಮ ಅವನನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ವಿಭೀಷಣ ಪ್ರಿಯ ಭಗವಂತ ವಿಭೀಷಣನಿಗೆ ಪರಮ ಕಾರುಣ್ಯವನ್ನು ನೀಡಿ
ಅವನನ್ನು ಉದ್ಧಾರ ಮಾಡಿ ತಾನು ಸೇರಿಸಿಕೊಂಡ. ಹಾಗೆ ಇಟ್ಟುಕೊಂಡು ವಿಜಯಸಖ ಭಗವಂತ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದ. ವಿಜಯಸಖ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅರ್ಜುನ ಫಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಭೀಭತ್ಸುರ್ ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ. ಮಹಾಭಾರತ ಅರ್ಜುನನನ್ನು ಕರೆಯುವಾಗ ವಿಜಯ ಅಂತ ಕರೆದಿದೆ. ಆದ್ದರಿಂದ ವಿಶೇಷವಾಗಿರತಕ್ಕಂತಹ ಜಯ, ಅರ್ಜುನನಿಗೆ ಜಯಕ್ಕೆ ಕಾರಣನಾಗಿರತಕ್ಕಂಥವನು ಭಗವಂತ ಕೃಷ್ಣ, ಜೊತೆಗೆ ಪ್ರಾಣ ಹನುಮಂತ. ಆದ್ದರಿಂದ ಭಗವಂತ ವಿಭೀಷಣ ಪ್ರಿಯ ವಿಜಯಸಖ ಎಲ್ಲಿ ಅರ್ಜುನನಿರ್ತಾನೋ ಅಲ್ಲಿ ತಾನು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ. ವಿಜಯಸಖ ಸಂತೋಷಪಡಿಸುವ ಸುಜನರ ಇಷ್ಟಾರ್ಥಗಳ ಪೂರೈಸಿ. ಯಾರು ಸಜ್ಜನರು ಅಂತಿದ್ದಾರೆ ಅಂತಹ ಸಜ್ಜನರ ಎಲ್ಲ ಅವರಿಗೆ ಬೇಕಾಗುವಂತಹ ಸುಖಗಳನ್ನು, ಅವರ ಕಷ್ಟಗಳನ್ನು ನೀಗಿಸಿ ಅವರನ್ನು ತನ್ನಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಪರಮಕಾರುಣ್ಯ ಭಗವಂತನದ್ದು. ಆದ್ದರಿಂದ ಇಷ್ಟಾರ್ಥಗಳನ್ನು ಪಡ್ಕೊಳ್ಬೇಕು ಅಂತಾದರೆ ನಾವು ಭಗವಂತನನ್ನೇ ಶರಣು ಹೊಂದಬೇಕು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಭಗವಂತನನ್ನು ಜಗನ್ನಾಥದಾಸರು ಕರೆದಿರತಕ್ಕಂತಹದ್ದು ಮೊದಲ ಶಬ್ದ ಯಾವುದು ಅಂತ ಕೇಳಿದರೆ ದೋಷಗಂಧ ವಿದೂರ ಅಂತ. ತಾತ್ಪರ್ಯ ಚಂದ್ರಿಕಾದಲ್ಲಿ ಅಸ್ಪಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಿ ಮುಕ್ತಿ ಪ್ರದಾಯಿನೇ ಶೇಷಶಾಯಿನೇ. ಭಗವಂತನನ್ನು ಯಾವ ರೀತಿಯಾಗಿ ಕೊಂಡಾಡುತ್ತಾರೆ ಅಂತ ಹೇಳಿದರೆ ಅಸ್ಪಷ್ಟ ದೋಷಗಂಧಾಯ, ದೋಷದ ಗಂಧ, ದೋಷದ ಸಣ್ಣ ಕಲ್ಪನೆಯೂ ಕೂಡ, ಸಣ್ಣದ್ದಾಗಿರತಕ್ಕಂತಹ ಕುರುಹು ಕೂಡ ಭಗವಂತನಲ್ಲಿಲ್ಲ. ಆದ್ದರಿಂದ ಭಗವಂತ ಎಂಥವನು ಅಂತ ಸಿದ್ಧವಾಗಿದೆ. ಅಂತಹ ಭಗವಂತ ಕಲ್ಯಾಣ ಗುಣಸಿದ್ಧವೇ, ಕಲ್ಯಾಣ ಗುಣಗಳು ಭಗವಂತನಲ್ಲಿ ಏನಿದೆ ಕೇಳಿದರೆ ಕೇವಲ ಗುಣಗಳು. ಅದು ಎಂತಹ ಗುಣಗಳು? ಗುಣಗಳು ಎಲ್ಲರಲ್ಲಿಯೂ ಇದೆ. ಎಲ್ಲರೂ ಕೂಡ ಗುಣಪೂರ್ಣರೇ ಆಗಬೇಕಲ್ವ ಅಂತ ಹೇಳಿದ್ರೆ ಇಲ್ಲ. ಭಗವಂತನಲ್ಲಿ ಕೇವಲ ಕಲ್ಯಾಣ ಗುಣಗಳು ಮಾತ್ರ. ಕಲ್ಯಾಣವಾದಂತಹ ಗುಣಗಳು ಅಂತ ಏನೆಲ್ಲ ಇದೆಯೋ ಆ ಎಲ್ಲದಕ್ಕೂ ಕೂಡ ಸಿಂಧು, ಅದು ಸಮುದ್ರದಂತಿರತಕ್ಕಂಥವನು. ಸಮುದ್ರ ಎಲ್ಲದಕ್ಕೂ ಕೂಡ ಆಶ್ರಯ, ನೀರಿಗೂ ಆಶ್ರಯ, ಅದು ಹಿರಣ್ಯಕ್ಕೂ ಆಶ್ರಯ, ರತ್ನಗಳಿಗೂ ರತ್ನಾಕರ ಅಂತ ಕರೀತಾರೆ. ಅದನ್ನು ಹೀಗೆ ಎಲ್ಲದಕ್ಕೂ ಕೂಡ ಆಶ್ರಯವಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಸಮುದ್ರ, ರತ್ನಾಕರ. ಆದ್ದರಿಂದ ಇಲ್ಲಿ ಭಗವಂತನನ್ನು ಕಲ್ಯಾಣ ಗುಣಸಿಂಧವೇ ಅಂತ ಕರೀತಾರೆ. ಅಂದರೆ ಏನರ್ಥ? ಕಲ್ಯಾಣವಾದಂತಹ ಗುಣಗಳು, ಏನೆಲ್ಲ ಜಗತ್ತಿನಲ್ಲಿ ಗುಣಗಳು ಅಂತ ಇದೆಯೋ ಕಲ್ಯಾಣವಾದಂತಹ ಗುಣಗಳು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ. ಭಗವಂತ ಗುಣಗಳಿಗೆ ಏಕಧಾಮ, ಅವನು ಪರಮ ಮುಖ್ಯಾಶ್ರಯ. ಗುಣಗಳು ಯಾರಲ್ಲಿದೆ, ಯಾರು ಮುಖ್ಯಾಶ್ರಯ ಅಂತ ಕೇಳಿದ್ರೆ ಅವನೇ. ಆದ್ದರಿಂದ ಕಲ್ಯಾಣವಾದಂತಹ ಗುಣಗಳಿಗೆ ಪರಮಾಶ್ರಯ, ಮುಖ್ಯಾಶ್ರಯ ಅಂತ ಹೇಳಿದಾಗ ಆಗ್ತದೆ. ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಿ ಮುಕ್ತಿ ಪ್ರದಾಯಿನಿ ಶೇಷಶಾಯಿನಿ. ಶೇಷಪರ್ಯಂಕ ಶಯನ, ಶೇಷನನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅವನನ್ನು ಉದ್ಧಾರ ಮಾಡಿ ಅವನಿಗೂ ಕೂಡ ಪರಮ ಕಾರುಣ್ಯವನ್ನು, ಪರಮ ಅನುಗ್ರಹವನ್ನು ಮಾಡಿರುವಂಥವನು ಭಗವಂತ. ಆದ್ದರಿಂದ ಭಗವಂತನನ್ನು ಕರೆಯುವಾಗ ನಾವು ದೇವರನ್ನು ಚಿಂತನೆ ಮಾಡುವಾಗ, ದೇವರನ್ನು ಸ್ತೋತ್ರ ಮಾಡುವಾಗ, ದೇವರನ್ನು ನೋಡ್ತಾ ಇರುವಾಗ ಏನು ಚಿಂತನೆ ಇರಬೇಕು ಅಂತ ಕೇಳಿದ್ರೆ ಇದು ಚಿಂತನೆ ನಮ್ಮಲ್ಲಿ ಭದ್ರವಾಗಿರಬೇಕು. ದೇವರನ್ನು ನಮ್ಮಂತೆಯೇ ಒಬ್ಬ ರಾಮನನ್ನು ನೋಡುವಾಗ ರಾಮ ಒಬ್ಬ ಕ್ಷತ್ರಿಯ, ಕೃಷ್ಣ ಒಬ್ಬ ಗೊಲ್ಲ, ಅಥವಾ ಇನ್ನಿತರ ಯಾವುದೋ ಒಂದು ಮನಸ್ಥಿತಿಯಿಂದ ಭಗವಂತನ ರೂಪವನ್ನು, ಭಗವಂತನ ಚಿಂತನೆಯನ್ನು ನಡೆಸುವಂತಹದ್ದು ಅದು ಯೋಗ್ಯ ಅಂತ ಅನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಜಗನ್ನಾಥದಾಸರು ಹೇಳಿದ್ದು ಏನು ಅಂತ ಕೇಳಿದ್ರೆ ಕಲ್ಯಾಣ ಗುಣಸಿಂಧವೇ.
ಇಡೀ ಕಲ್ಯಾಣವಾದಂತಹ ಗುಣಗಳು ಅಂತ ಏನಿದೆಯೋ ಅದೆಲ್ಲದಕ್ಕೂ ಕೂಡ ಭಗವಂತ ಮುಖ್ಯ ಆಶ್ರಯ, ಒಂದು ಆಶ್ರಯ ಸ್ಥಾನ ಅಂತಾಗಿದೆ. ಆದ್ದರಿಂದ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಿ ಮುಕ್ತಿ ಪ್ರದಾಯನೆ. ಭಗವಂತ ಭಕ್ತ ಮುಕ್ತಿ ಪ್ರದಾಯಿನಿ, ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಯಾರು ತನ್ನವರು ಅಂತ ಇದ್ದಾರೋ ಅವರಿಗೆ ಏನು ಕೊಡ್ತಾನೆ ಅಂತ ಕೇಳಿದ್ರೆ ಅವರ ಯೋಗ್ಯವಾದಂತಹ ಮುಕ್ತಿ. ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ತಮಸ್ಸನ್ನು, ಅದೇ ಉತ್ತಮರಾಗಿರತಕ್ಕಂತಹ ಬ್ರಹ್ಮಾದಿಗಳಿಗೆ ಮೋಕ್ಷವನ್ನು, ಇನ್ನು ಋಷಿ ಅವರವರ ಯೋಗ್ಯತಾನುಸಾರವಾದಂತಹ ಮುಕ್ತಿಯನ್ನು ಅವನು ಕೊಡ್ತಾನೆ. ಆದ್ದರಿಂದ ಭಕ್ತ ಮುಕ್ತಿ ದಾಯಿನಿ, ಅವರವರದ್ದನ್ನು ಅವರವರಿಗೆ ಕೊಡ್ತಾನೆ. ಯಾರಿಗೆ ಯಾವುದನ್ನು ನೀಡಬೇಕು ಅದನ್ನು ನೀಡುವಂಥವನು ಭಗವಂತ. ಭಕ್ತರ ಅಭೀಷ್ಟಗಳನ್ನು ಎಲ್ಲರಿಗೂ ಎಲ್ಲವನ್ನೂ ಕೊಡ್ತಾನೆ ಅಂತಿಲ್ಲ. ಯಾಕೆ? ಯಾರಿಗೆ ಯಾವುದು ಯೋಗ್ಯವೋ ಅವರಿಗೆ ಅದನ್ನು ನೀಡುವಂತಹದ್ದು. ಅಂತಹ ಭಗವಂತ ಭಕ್ತ ಮುಕ್ತಿದಾಯಿನಿ ಶೇಷಜಾಯಿನಿ, ಅಂತಹ ಶೇಷಜಾಯಿಯಾಗಿರತಕ್ಕಂಥವನು ಅಂತ ಹೇಳಿಕೊಂಡು ಅವರು ಸ್ತೋತ್ರವನ್ನು ಮಾಡ್ತಾರೆ ತಾತ್ಪರ್ಯ ಚಂದ್ರಿಕಾದಲ್ಲಿ. ಇಲ್ಲಿಯೂ ಕೂಡ ಭಗವಂತನ ಅತ್ಯದ್ಭುತವಾದಂತಹ ಹಿರಿಮೆ, ಅವನ ಪಾರಮ್ಯವನ್ನು ಜಗನ್ನಾಥದಾಸರು ನಮ್ಮ ಮುಂದೆ ತೆರೆದಿಡುತ್ತಾರೆ, ನಮ್ಮ ಮುಂದೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಭಗವಂತನನ್ನು ನಾನು ಸ್ತೋತ್ರವನ್ನು ಮಾಡ್ತೇನೆ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಹೀಗೆ ಇಲ್ಲಿ ಕನಕದಾಸರ ನಾವು ಒಂದು ಪದ್ಯವನ್ನು ಚಿಂತನೆ ಮಾಡುವುದು ಅಂತಾದರೆ ಅವರು ಹೇಳುವಂತಹದ್ದು, ನಿನ್ನ ಸತಿಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾಪರ ಮೂರ್ತಿ ಎಂದಿರುತ್ತ. ಭಗವಂತ ದಯಾಪರ, ದಯೆ ಕೇವಲ ಭಗವಂತ ಎಲ್ಲರನ್ನೂ ಕೂಡ ದಯದ ಮೂಲಕವಾಗಿ ಅವರನ್ನು ಉದ್ಧಾರ ಮಾಡಿರತಕ್ಕಂಥವನು. ಅಂತಹ ದಯಾಪರ ಮೂರ್ತಿ ಎಂದಿರುವ ನಿನ್ನನ್ನು ಭಜಿಸಿದವರಿಗೆ ಸಾರ್ವಭೌಮರಿಗಿನ್ನು ಇಹಪರ ಉಂಟು ಸದ್ಗುಣ. ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ, ನಿನ್ನನ್ನು ಯಾರು ಅನನ್ಯವಾಗಿ ಶರಣು ಹೊಂದುತ್ತಾರೆ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರಿಗೆ ಇಹ ಪರ ಉಂಟು. ಇಹದಲ್ಲಿ ಪರದಲ್ಲಿ ಎರಡೂ ಕಡೆಗಳಲ್ಲಿಯೂ ಕೂಡ ಅವರ ಯೋಗ್ಯವಾದಂತಹ ಅವರಿಗೆ ಅನುಗ್ರಹವನ್ನು ಮಾಡಿ ಅವರನ್ನು ಉದ್ಧಾರ ಮಾಡುವಂಥವನು ಭಗವಂತ ಎಂಬುದಾಗಿ ಹೀಗೆ ಆ ಜಗನ್ನಾಥದಾಸರು ಭಗವಂತನ ಪಾರಮ್ಯವನ್ನು ಸ್ತೋತ್ರ ಮಾಡುತ್ತಾರೆ. ಸರಿ, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು, ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕಿರತಕ್ಕಂತಹ ರೀತಿ ಹೇಗೆ ನಮಗೆ ಅದು ಕೂಡ ಗೊತ್ತಿಲ್ಲ. ಅದನ್ನು ಜಗನ್ನಾಥದಾಸರೇ ನಮಗೆ ಹೇಳ್ತಾರೆ, ನಾವು ದೇವರನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ. ನಾವು ಯಾಕೆ ಭಕ್ತರ ಸ್ತೋತ್ರವನ್ನು, ಭಕ್ತರು ಮಾಡಿದಂತಹ ಸ್ತೋತ್ರವನ್ನು ನಾವು ಯಾಕೆ ಅದನ್ನು ಚಿಂತನೆ ಮಾಡಬೇಕು, ಅನುಸಂಧಾನ ಮಾಡಬೇಕು ಅಂತ ಕೇಳಿದರೆ ಅವರು ನಮಗೆ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಆ ರೀತಿಯಾದಂತಹ ಮಾರ್ಗವನ್ನು ನಾವು ಅನುಸರಿಸಬೇಕು ಅಂತ. ಜಗನ್ನಾಥದಾಸರು ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಅಂದರೆ ಹೇಗೆ ಮಾಡಬೇಕು, ನಮಗೆ ಆ ಸ್ತೋತ್ರವನ್ನು ಮಾಡುವ ಚಿಂತನೆಯೂ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಜಗನ್ನಾಥದಾಸರು ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾವ ರೀತಿಯಾಗಿ ಅಂತ ಕೇಳಿದರೆ ಶ್ರೀಮಹಿ ಸೇವಿತ ಪದಾಂಬುಜ ಭೂಮ ಸದ್ಭಕ್ತಿಕಲಭ್ಯ ಪಿತಾಮಹಾದಿ ಅಮರ ಸುರಾರ್ಚಿತ ಪಾದಪಂಕೇಜ. ಭಗವಂತನನ್ನು ಅವರು ಒಂದೊಂದು ಶಬ್ದಗಳನ್ನು ಹಾಕುವಂತಹದ್ದು ಬಹಳ ಅತ್ಯದ್ಭುತವಾದಂತಹ ಪದಗಳನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದರೆ ಭಗವಂತ ನಮ್ಮಂತೆ ಅಲ್ಲ. ಎಂಥವನು ಭಗವಂತ ಅಂತ ಕೇಳಿದರೆ ಶ್ರೀಮಹೀ ಸೇವಿತ ಪದಾಂಬುಜ. ಭಗವಂತನನ್ನು ಶ್ರೀನಿವಾಸ ಇದ್ದಾನೆ. ಶ್ರೀನಿವಾಸ ಅವನನ್ನು ನಾವು ಚಿಂತನೆ ನಡೆಸುವಾಗ ಹೇಗೆ ಚಿಂತನೆ ನಡೆಸಬೇಕು ಅಂತ ಕೇಳಿದರೆ ಶ್ರೀಭೂಮಿ ಸಹಿತಂ ದಿವ್ಯಂ ಅಂತ. ಅವನು ಶ್ರೀದೇವಿ ಭೂದೇವಿ ಸಹಿತನಾಗಿದ್ದಾನೆ ಶ್ರೀನಿವಾಸ. ಭಗವಂತ ತನ್ನ ಶ್ರೀರೂಪದಿಂದ ಭೂರೂಪದಿಂದ ಇರತಕ್ಕಂತಹ ಲಕ್ಷ್ಮೀದೇವಿ ಆ ಮೂರು ರೂಪಗಳಿಂದ ಶ್ರೀ ಭೂದುರ್ಗಾ ಅಂತ ಆ ಮೂರು ರೂಪಗಳಿಂದಲೂ ಕೂಡ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ
ಶ್ರೀಮಹೀ ಸೇವಿತ ಪದಾಂಬುಜ. ಭಗವಂತ ಶ್ರೀದೇವಿ ಅದೇ ರೀತಿಯಾಗಿ ಭೂದೇವಿಯಿಂದ ಸೇವಿಸಲ್ಪಡುವಂತಹ ಪಾದಕಮಲ, ಭಗವಂತನ ಪಾದದ ಸೇವೆಯನ್ನು ಶ್ರೀದೇವಿ ಭೂದೇವಿಯರು ಮಾಡ್ತಾ ಇದ್ದಾರೆ. ಅಂತಹ ಅತ್ಯದ್ಭುತವಾದಂಥವನು ಭೂಮ. ಭಗವಂತ ಭೂಮ ಸಂಪ್ರಸಾದಾಧ್ಯುಪದೇಶಾತ್, ಭೂಮಗುಣವನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬೇಕು ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ನಮಗೆ ವೇದವ್ಯಾಸರ ಸೂತ್ರವನ್ನು ತೋರಿಸಿಕೊಡ್ತಾರೆ. ಭೂಮಗುಣ, ಭಗವಂತನನ್ನು ಯಾವತ್ತೂ ಕೂಡ ಉಪಾಸನೆ ಮಾಡಬೇಕಾದಂತಹ ಒಂದು ಗುಣ ಯಾವುದು ಅಂತ ಕೇಳಿದ್ರೆ ಅದು ಭೂಮ. ಭಗವಂತನಲ್ಲಿ ನಾವು ಯಾವತ್ತೂ ಚಿಂತನೆ ಮಾಡಬೇಕಾದ ಗುಣ ಅದು ಪೂರ್ಣ, ಭೂಮಗುಣ. ಯಾಕೆ? ಭಗವಂತ ಅಪೂರ್ಣ ಅಲ್ಲ, ಆದ್ದರಿಂದ ಅವನಲ್ಲಿ ಭೂಮಗುಣವನ್ನು ಉಪಾಸನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂಥವನು ಭಗವಂತ ಭೂಮ, ಪೂರ್ಣ. ಎಲ್ಲೇ ಪೂರ್ಣ? ಎಲ್ಲದರಲ್ಲಿಯೂ ಪೂರ್ಣ. ಕಾಲತಃ, ದೇಶತಃ, ಗುಣತಃ ಎಲ್ಲದರಲ್ಲಿಯೂ ಕೂಡ ಭಗವಂತ ಪೂರ್ಣನಾಗಿರತಕ್ಕಂಥವನು. ಆದ್ದರಿಂದ ಭಗವಂತನಲ್ಲಿ ನಾವು ಭೂಮಗುಣವನ್ನು ಉಪಾಸನೆ ಮಾಡಬೇಕು. ಅಂತಹ ಭೂಮ ಸದ್ಭಕ್ತಿ ಏಕಲಭ್ಯ. ಭಗವಂತನನ್ನು ನಾವು ಒಲಿಸಿಕೊಳ್ಳಿಕ್ಕಿರತಕ್ಕಂತಹ ಮಾರ್ಗ ಯಾವುದು? ಬೇರೇನಿಲ್ಲ. ನಾವು ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಸಂಪತ್ತಿದೆ? ಇಲ್ಲ. ಯಾವ ಸಂಪತ್ತಿಗೂ ಕೂಡ ಭಗವಂತ ಒಲಿಯೋನಲ್ಲ. ಯಾಕೆ? ಪ್ರಹ್ಲಾದನ ಭಕ್ತಿಯಲ್ಲಿಯೇ ಭಗವಂತ ಬಂದದ್ದು. ಅದೇ ರೀತಿಯಾಗಿ ಗಜೇಂದ್ರನ ಭಕ್ತಿಯನ್ನು ನೋಡಿಕೊಂಡೇ ಭಗವಂತ ಬಂದದ್ದು. ವಿದುರಾದಿಗಳ ಭಕ್ತಿಯನ್ನು ನೋಡಿಕೊಂಡೇ ಭಗವಂತ ಬಂದದ್ದು. ಅಷ್ಟೇ ಅಲ್ಲದೆ ಎಲ್ಲಿಯೂ ಕೂಡ ಭಗವಂತ ಒಂದು ಅವತಾರವನ್ನು ಅಥವಾ ಒಂದು ಅವತಾರವನ್ನು ತಾಳಿದ್ದಾನೆ ಅಂತ ಆದರೆ ಅದು ಏನು ಹಿನ್ನೆಲೆ ಅಂತ ಕೇಳಿದರೆ ಅವರಲ್ಲಿ ಇದ್ದಂತಹ ಒಂದು ನಿರ್ವ್ಯಾಜವಾದಂತಹ ಭಕ್ತಿ, ಆ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನೇ ಭಗವಂತ ಅನುಸರಿಸಿಕೊಂಡು ಬಂದಿದ್ದು. ಹೊರತು ನನ್ನಲ್ಲಿ ಸಂಪತ್ತಿದೆ, ಸಂಪತ್ತಿನ ಹಿಂದೆ ಬಂದ ಭಗವಂತ ಬಂದಿದ್ದಾನೆ, ದುರ್ಯೋಧನಾದಿಗಳ ದೃಷ್ಟಾಂತವನ್ನು ನೋಡಿದರೆ ಗೊತ್ತಾಗ್ತದೆ. ಭಗವಂತ ದುರ್ಯೋಧನಾದಿಗಳ ವ್ಯವಸ್ಥೆಯಲ್ಲಿ ಭಗವಂತ ಹೋಗಲಿಲ್ಲ. ವಾಸ್ತವಿಕವಾಗಿ ಸಂಪತ್ತನ್ನು ನೋಡಿಕೊಂಡು ಭಗವಂತ ಹೋಗ್ತಾನೆ ಅಂತಾದರೆ ದುರ್ಯೋಧನಾದಿಗಳಲ್ಲಿ ಇರಬೇಕಿತ್ತು ಭಗವಂತ. ರಾವಣ ಕುಂಭಕರ್ಣಾದಿಗಳ ಜೊತೆಗಿರಬೇಕಿತ್ತು. ಸಂಪತ್ತು ಅವರಲ್ಲಿ ಹೇರಳವಾಗಿತ್ತು. ಎಲ್ಲದರಲ್ಲಿಯೂ ಕೂಡ ಭಗವಂತ ನೋಡಿದ್ದು ಸಂಪತ್ತನ್ನಲ್ಲ, ಮತ್ತು ಅವರ ಒಳಗಿನ ಸಂಪತ್ತು, ಅವರ ಅಂತಃಸತ್ವ, ಆ ಒಳಗಿನ ಸಂಪತ್ತು ಅದು ಗಟ್ಟಿಯಾಗಿರಬೇಕು. ಒಳಗಿನ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಇತರರಲ್ಲಿ ಇರದೇ ಇರತಕ್ಕಂತಹದ್ದು. ನಾವು ದೇವರನ್ನು ಭ್ರಮಿಸ್ತೇವೆ, ನನ್ನಲ್ಲಿ ನಾವು ಕಣ್ಣು ಮುಚ್ಚಿಕೊಂಡ ತಕ್ಷಣ ಭಗವಂತ ನಮ್ಮಲ್ಲಿದ್ದಾನೆ ಅಂತ. ಆದರೆ ಕೇವಲ ಕಣ್ಣು ಮುಚ್ಚುವುದನ್ನು ಭಕ್ತಿ ಅಂತ ಕರೀಲಿಕ್ಕಾಗೋದಿಲ್ಲ. ಯಾಕೆ? ಕಣ್ಣು ಮುಚ್ಚಿಕೊಂಡು ಭಗವದ್ ಧ್ಯಾನವನ್ನೇ ಮಾಡಬೇಕು ಅಂತೇನಿಲ್ಲ. ಕಣ್ಣು ಮುಚ್ಚೋದು ಯಾಕೆ ಅಂತ ಕೇಳಿದ್ರೆ ಹೊರಗಿನ ಕಣ್ಣನ್ನು ಮುಚ್ಚಿದ್ದರಿಂದಾಗಿ ಒಳಗಿನ ಕಣ್ಣು ತೆರೆಯಬೇಕು ಅಂತ. ಒಳಗಣ್ಣು ತೆರೆದು ಹೊರಗಣ್ಣನ್ನು ಮುಚ್ಚಿದಾಗ ಭಗವಂತ ನಮಗೆ ಕಾಣಿಸಿಕೊಳ್ತಾನೆ. ಅದಕ್ಕೋಸ್ಕರ ಈ ಹೊರಗಿನ ಇಂದ್ರಿಯಗಳನ್ನು ಬಾಹ್ಯವಾದಂತಹ ಪ್ರಪಂಚಗಳಿಂದ, ಬಾಹ್ಯವಾದಂತಹ ವ್ಯಾಪಾರದಿಂದ ಅದನ್ನು ಹಿಂದಕ್ಕೆ ತರಿಸಿದಾಗ, ಅದರಿಂದ ನಾವು ವಿಮುಖಗೊಳಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭಗವಂತ ಒಲಿತಾನೆ. ಅದಕ್ಕೋಸ್ಕರ ಸದ್ಭಕ್ತಿ ಏಕಲಭ್ಯ. ಭಗವಂತ ಲಭ್ಯ. ಯಾವುದರಿಂದ ಲಭ್ಯ? ಏಕಲಭ್ಯ. ಯಾವುದಕ್ಕೋಸ್ಕರ, ಯಾವುದರಿಂದ ಮಾತ್ರ ಸಿಗ್ತಾನೆ ಅಂತ ಕೇಳಿದರೆ ಸದ್ಭಕ್ತಿ ಏಕಲಭ್ಯ. ಕೇವಲ ಭಕ್ತಿ, ಕೇವಲ ಸದ್ಭಕ್ತಿ. ಯಾರಲ್ಲಿ ಸದ್ಭಕ್ತಿ ಇದೆಯೋ ಅದಕ್ಕೆ ಭಗವಂತ ಒಲಿತಾನೆ. ಅಂತಹ ಭಕ್ತಿಗೆ ಭಗವಂತ ನಿಶ್ಚಿತವಾಗಿಯೂ ಕೂಡ ಭಗವಂತ ಒಲಿತಾನೆ. ಏಕಲಭ್ಯ. ಮತ್ತು ಪಿತಾಮಹಾದಿ ಇಡೀ ಬ್ರಹ್ಮಾದಿ ದೇವತೆಗಳಿಗೆ
ಬ್ರಹ್ಮಣಃ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರಿಯಃ ಪತಿಂ ಅಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಹೇಳುತ್ತಾರೆ. ಬ್ರಹ್ಮಣಃ ಪಿತರಂ ವಂದೇ, ಬ್ರಹ್ಮದೇವರಿಗೆ ಭಗವಂತ ಪಿತೃಸ್ಥಾನದಲ್ಲಿದ್ದಾನೆ. ಬ್ರಹ್ಮಣಃ ಪಿತರಂ ವಂದೇ ಶಂಕರಸ್ಯ ಪಿತಾಮಹ, ರುದ್ರಾದಿಗಳಿಗೆ ಪಿತಾಮಹ ತಾತ. ಇನ್ನು ಶ್ರಿಯಃ ಪತಿಂ ಅಜಂ ನಿತ್ಯಂ, ಲಕ್ಷ್ಮೀದೇವಿಗೆ ಪತಿ ಭಗವಂತ ಶ್ರೀಪತಿ. ಯಾಕೆ? ಭಗವಂತ ಲಕ್ಷ್ಮೀದೇವಿಗೆ ಗಂಡನಾಗಿ ಇರುವವನು, ಆದ್ದರಿಂದ ಅವನು ಶ್ರೀಪತಿ, ಸಂಪತ್ತಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಯ ಪತಿ. ಅಂತಹ ಶ್ರೀಪತಿ ಅದನ್ನು ಜಗನ್ನಾಥದಾಸರು ಹೇಳುವಾಗ ಈ ಬ್ರಹ್ಮಾದಿ ಪಿತಾಮಹಾದಿ ಆದ್ಯ ಅಮರ ಸುರಾರ್ಚಿತ, ಯಾರು ಇಡೀ ಜಗತ್ತಿಗೆ ಪಿತಾಮಹರು ಬ್ರಹ್ಮ, ಅಂತಹ ಬ್ರಹ್ಮಾದಿ ದೇವತೆಗಳಿಂದ, ಬ್ರಹ್ಮಾದಿ ದೇವತೆಗಳು ಕೂಡ ಯಾರನ್ನು ಸ್ತೋತ್ರ ಮಾಡ್ತಾರೆ, ಯಾರನ್ನು ಶರಣ ಹೊಂದುತ್ತಾರೆ ಅಂತ ಕೇಳಿದರೆ ಅದು ಭಗವಂತನನ್ನೇ. ದೇವತೆಗಳು ಕೂಡ ತಮಗೆ ಯಾವುದೋ ಒಂದು ಆಸುರಿ ವ್ಯವಸ್ಥೆಯಿಂದಾಗಿ, ಆಸುರಿ ಶಕ್ತಿಯಿಂದಾಗಿ ಆಕ್ರಮಕ್ಕೊಳಗಾದರು ಅಂತಾದರೆ ಆವಾಗ ಅವರು ಪ್ರಾರ್ಥನೆ ಮಾಡುವುದು ಯಾರನ್ನ ಅಂತ ಕೇಳಿದ್ರೆ ನೇರವಾಗಿ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು, ಬ್ರಹ್ಮದೇವರು ಮುಂದಿರ್ತಾರೆ, ಅದರ ಹಿಂದೆ ಎಲ್ಲ ಇಂದ್ರಾದಿಗಳು ದೇವತೆಗಳು ಕೂಡ ಹೋಗಿ ಸೇರಿಕೊಡ್ತಾರೆ. ಆದ್ದರಿಂದ ಮುಖ್ಯವಾಗಿ ಭಗವಂತನನ್ನು ಬಿಟ್ಟು ಉಳಿದವರು ಯಾರು ಬ್ರಹ್ಮದೇವರನ್ನೇ ಮುಂದಿಟ್ಟುಕೊಂಡು ಅವರಿಗೆ ಸಂಕಟ ಯಾವುದೋ ಒಂದು ಆಸುರಿ ಶಕ್ತಿಯಿಂದ, ಆಸುರಿ ವ್ಯಾಪಾರದಿಂದಾಗಿ ಅವರಿಗೆ ಕಂಟಕ ಉಂಟು ಅಂತ ಅಂದರೆ ಆವಾಗ ಪ್ರಾರ್ಥನೆ ಮಾಡೋದು ನೇರ ಹೋಗಿ ಅವರು ಬ್ರಹ್ಮದೇವರನ್ನು ಮುಂದಿಟ್ಟುಕೊಳ್ಳುತ್ತಾರೆ. ಬ್ರಹ್ಮದೇವರನ್ನು ಕಳಿಸಿಕೊಂಡು ಕ್ಷೀರ ಸಮುದ್ರದಲ್ಲಿ ಮಲಗಿರತಕ್ಕಂತಹ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಪಿತಾಮಹಾದಿ ಅಮರ ವಿನುತ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಎಲ್ಲ ಈ ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವವರು ಭಗವಂತ. ಅಂತಹ ಪಾದಪಂಕೇಜ ವಾಮನ ರಾಮ ಸಂಸಾರ ರಾಮಯೌಷಧ. ಭಗವಂತ ಎಂಥವನು ಅಂತ ಕೇಳಿದ್ರೆ ಇದನ್ನು ಪದಚ್ಛೇದ ಮಾಡಬೇಕು ನಾವು. ಹೇಳ್ತಾರೆ ಭಗವಂತ ಅವನ ಪಾದಪಂಕಜಗಳು ಹೇಗಿದೆ ಅಂತ ಕೇಳಿದ್ರೆ ಅದು ಅದ್ಭುತ. ಭಗವಂತನ ಪಾದಕಮಲದಿಂದಾಗಿ ಹುಟ್ಟಿರತಕ್ಕಂತಹ ಗಂಗೆ ಅದೇ ಅಷ್ಟು ಪಾವಿತ್ರ್ಯತೆ ಉಳ್ಳದ್ದು ಅಂತಾದರೆ ಭಗವಂತನ ಪಾದಕಮಲ ಇನ್ನೆಷ್ಟು ಅದು ಮಹತ್ವ ಉಳ್ಳದ್ದಾಗಿರಬಾರ್ದು. ಅದರಿಂದ ಇಲ್ಲಿ ಹೇಳ್ತಾರೆ ಭಗವಂತ ಅದ್ಭುತ. ಎಲ್ಲ ದೇವತೆಗಳಿಂದ, ಶ್ರೀ ಲಕ್ಷ್ಮೀದೇವಿಯಿಂದ, ಬ್ರಹ್ಮ ವಾಯುವಾದಿಗಳಿಂದ ಸ್ತೋತ್ರ ಮಾಡಲ್ಪಡುವಂತಹ ಕಮಲ ಪಾದಕಮಲಗಳು. ಅಷ್ಟು ಮಾತ್ರವಲ್ಲದೆ ಭಗವಂತ ವಾಮನ, ಏನು ವಾಮನ? ತ್ರಿವಿಕ್ರಮ. ವಾಮನನ್ನು ಹೌದು, ತ್ರಿವಿಕ್ರಮನೂ ಹೌದು. ಯಾಕೆ? ತಾನು ವಾಮನ ರೂಪದಿಂದಾಗಿ ಅವನನ್ನು ಉದ್ಧಾರ ಮಾಡ್ತಾನೆ. ಬಲಿಯನ್ನು ಏನು ಮಾಡ್ತಾನೆ? ಪಾತಾಳಕ್ಕೆ ತಳ್ಳಿ ಅವನನ್ನು ಪಾತಾಳದ ಅಧಿಪತಿಯನ್ನಾಗಿ ಮಾಡ್ತಾನೆ. ಅದಾದ ಮೇಲೆ ತ್ರಿವಿಕ್ರಮ ಯಾಕೆ ಅಂತ ಕೇಳಿದ್ರೆ ತಾನು ತನ್ನ 3 ಪಾದದಿಂದಾಗಿ ಇಡೀ ದಿವ್ಯಗಳನ್ನು, ಭೂಮಿಯನ್ನು, ಅಂತರಿಕ್ಷವನ್ನು ಪೂರ್ತಿ ಅದನ್ನು ಅಳೆದು ತಾನು ಉದ್ಧಾರ ಮಾಡಿರತಕ್ಕಂಥವನು. ಆದ್ದರಿಂದ ತ್ರಿವಿಕ್ರಮ ಇಡೀ 3 ಲೋಕಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಅಂತಹ ಭಗವಂತ ರಾಮ ಸಂಸಾರ. ಇವನು ಎಂಥವನು ಅಂತ ಕೇಳಿದ್ರೆ ವಾಮನ ರಾಮ ಸಂಸಾರಾಮಯೌಷಧ. ಆಮಯ, ನಮ್ಮ ಆಮಯಗಳು, ದೋಷಗಳು, ರೋಗಗಳು, ಅನಾಮಯ. ಭಗವಂತ ನಮ್ಮ ಆಮಯಗಳೇ ನಮಗೆ ಬೇಕಾದಷ್ಟಿದೆ. ಆಮಯಗಳು ದುಃಖ. ಅದನ್ನೇ ಜಗನ್ನಾಥದಾಸರು
ಆ ತತ್ವಪ್ರಕಾಶಿಕದಲ್ಲಿ ಆಚಾರ್ಯರ ಒಂದು ಮಾತನ್ನು ಇಲ್ಲಿ ನೆನಪಿಸ್ತಾರೆ. ಚಿಂತಾ ಸಂತಾಪಲೇಪೋದ್ಭವ ರೋಶೇಷ ದೋಷಾದಿ ದೂರಂ. ಮತ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ. ಅಮರಸುರಾರ್ಚಿತ ವಂದ್ಯ ಭಗವಂತ ಇಂಥವನು ಅಮರಸುರಾರ್ಚಿತ ಅಮರಾಸುರ ಸಿದ್ಧವಂದ್ಯ. ಭಗವಂತ ಅಮರಾದಿಗಳಿಂದ ಸಿದ್ಧರಿಂದ ಇವರೆಲ್ಲರಿಂದಲೂ ಕೂಡ ವಂದ್ಯ. ಭಗವಂತ ಸ್ತುತ್ಯ. ಯಾರು ಸ್ತುತ್ಯರು, ಯಾರು ಸ್ತೋತ್ರ ಮಾಡಲಿಕ್ಕೆ ಯೋಗ್ಯರು ಅಂತ ಕೇಳಿದರೆ ಭಗವಂತನೇ. ಉಳಿದವರು ಯಾರೂ ಕೂಡ ಸ್ತೋತ್ರ ಭಗವಂತ ಯಾಕೆ ಸ್ತುತ್ಯ ಅಂತ ಕೇಳಿದ್ರೆ ಎಲ್ಲರ ಆಮಯಗಳನ್ನು ದೂರ ಮಾಡ್ತಾನೆ. ಆದ್ದರಿಂದ ಭಗವಂತ ಸ್ತುತ್ಯ. ಅದಕ್ಕೋಸ್ಕರ ಹೇಳ್ತಾರೆ ಆಮಯ ಔಷಧ. ಭಗವಂತ ಇಡೀ ಆಮಯಗಳಿಗೆ, ನಾವು ಅನುಭವಿಸುವಂತಹ ಆಮಯಗಳು, ದೋಷಗಳು, ದುಃಖಗಳು, ರೋಗಗಳು, ಒಳಗಿನ ರೋಗ ಹೊರಗಿನ ರೋಗ ನಮ್ಮನ್ನು ಬಾಧಿಸ್ತಲೇ ಇರ್ತದೆ. ಕ್ಷಣ ಕ್ಷಣಕ್ಕೂ ಕೂಡ ನಮ್ಮನ್ನು ಬಾಧಿಸುವಂತಹದ್ದು ರೋಗ. ಅಂತಹ ರೋಗಗಳಿಗೆ ಭಗವಂತ ಪರಮ ಔಷಧ ಅಂತ ಹೇಳ್ತಾರೆ. ನಾವು ರೋಗ ಪರಿಹಾರ ಆಗಬೇಕು ಅಂತಾದರೆ ವೈದ್ಯರ ಬಳಿಗೆ ಹೋಗಬೇಕು. ನಮ್ಮ ರೋಗಕ್ಕೆ ಮದ್ದು ಕೊಡುವವನು ಯಾರು ಅಂತ ಕೇಳಿದ್ರೆ ಭಿಷಕ್ ಭಗವಂತನೇ. ಭಗವಂತ ಬಿಟ್ಟು ಇನ್ನಾರೂ ಕೂಡ ನಮಗೆ ರೋಗದ ಮದ್ದನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅನುಭವಿಸುವಂಥ ರೋಗಕ್ಕೆ ಮದ್ದು ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಅದು ಕೇವಲ ಭಗವಂತ ಮಾತ್ರ. ಅಂತಹ ಭಗವಂತನೇ ನಮ್ಮೆಲ್ಲ ರೋಗಗಳಿಗೆ ಒಂದು ಔಷಧಿ. ಭಿಷಕ್ ಅಂತ ಅವನು ವೈದ್ಯ ಮತ್ತು ಮದ್ದು ಎಲ್ಲವೂ ಕೂಡ ಅವನೇ. ಆಮಯೌಷಧ ಹೇ ಮಮ ಕುಲಸ್ವಾಮಿ. ಭಗವಂತ ಹೇಳ್ತಾರೆ, ಜಗನ್ನಾಥದಾಸರು ಹೇಳ್ತಾರೆ ನನಗೆ ಸ್ವಾಮಿ ಅಂತ. ಯಾಕೆ? ದಾಸೋಸ್ಮಿ. ನಾನು ಯಾರ ದಾಸ ಅಂತ ಕೇಳಿದ್ರೆ ಇಡೀ ಭಗವದ್ದಾಸ. ರಾಮದೇವರ ಕಾರ್ಯಕ್ಕೆ ಹನುಮಂತ ದೇವರು ಹೋದಾಗ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ಅಂತ ಹೇಳಿಕೊಂಡು ಅವರು ತಮ್ಮ ಪರಿಚಯವನ್ನು ಅವನಿಗೆ ಮಾಡಿಕೊಡ್ತಾರೆ. ಅವೈಹಿ ದೂತಮಾಗತಂ, ನಾನು ದೂತ, ನಾನು ದಾಸ. ನಾನು ಯಾರ ದಾಸ ಅಂತ ಕೇಳಿದ್ರೆ ನಾನು ಭಗವಂತನ ದಾಸ, ನಾನು ರಾಮದಾಸ. ನಾನು ಯಾಕೆ ರಾಮದಾಸ ಅಂತ ಕೇಳಿದ್ರೆ ರಾಮನನ್ನ ಸ್ವಾಮಿ. ಆದ್ದರಿಂದ ನಾನು ರಾಮನ ಸಂದೇಶವನ್ನು ನಿನಗೆ ತಲುಪಿಸಲಿಕ್ಕೆ ಬಂದವನು. ಆದ್ದರಿಂದ ನಾನು ಯಾರು ಅಂತ ಹೇಳಿದ್ರೆ ಅವನು ಹೇಳ್ಬೋದಿತ್ತಲ್ಲ, ಪ್ರಾಣದೇವರು ಹನುಮಂತ ಹೇಳ್ಬೋದಿತ್ತು ನಾನು ಅಂಜನೆಯ ಮಗ, ಅಂಜನಿ ಪುತ್ರ ಹನುಮಂತ. ಈ ರೀತಿಯಾಗಿ ತಮ್ಮನ್ನು ತಾವು ಯಾವುದೇ ರೀತಿಯಾಗಿಯೂ ಕೂಡ ಪರಿಚಯಿಸಬಹುದಿತ್ತು. ಆದರೆ ತಾನು ಸ್ವಾಮಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಜಗನ್ನಾಥಾಸರು ಹೇಳ್ತಾರೆ ಮಮ ಕುಲಸ್ವಾಮಿ. ನನ್ನನ್ನು ಉದ್ಧಾರ ಮಾಡಲಿಕ್ಕಿರುವವರು. ನನ್ನ ಏಳಿಗೆ ಯಾರಿಂದ ಅಂತ ಕೇಳಿದರೆ ಅದು ನಿನ್ನಿಂದ ಮಾತ್ರ. ಅದಕ್ಕೋಸ್ಕರ ಮಮ ಕುಲಸ್ವಾಮಿ ಸಂತೈಸಲು ಬಂದದುವನು. ಭಗವಂತ ಏನು ಮಾಡ್ತಾನೆ? ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿಕೊಂಡು ಭಗವಂತನಲ್ಲಿ ನಾವು ಕೇಳಿಕೊಂಡೆವು ಅಂತ ಹೇಳಿದರೆ ಭಗವಂತ ಉದ್ಧಾರ ಮಾಡ್ತಾನೆ. ದೃಷ್ಟಾಂತಗಳನ್ನು ಪುರಾಣಗಳು, ವೇದಗಳು, ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಸಿಗ್ತದೆ. ಈ ಭಗವಂತ ಭಕ್ತನನ್ನು ಕೈ ಬಿಟ್ಟಿರತಕ್ಕಂತಹದ್ದು ದೃಷ್ಟಾಂತ ಎಲ್ಲೂ ಇಲ್ಲ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಕ್ತರನ್ನು ಸಂತೈಸುತ್ತಾನೆ. ಭಗವಂತ ಭಕ್ತರನ್ನು ಯಾವ ಕಾಲಕ್ಕೂ ಕೂಡ ತಾನು ಬಿಟ್ಟು ಬಿಡೋದಿಲ್ಲ. ಅದಕ್ಕೋಸ್ಕರ ಬಂದದುಗುವನು ಕರುಣಾಳು. ನಿಶ್ಚಿತವಾಗಿಯೂ ಕೂಡ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಸೂರ ಇದಕ್ಕೆ ಪ್ರಮಾಣಗಳು ಕೂಡ ನಮಗೆ ಸಿಗ್ತದೆ. ಎಲ್ಲಿಂದ? ಭಗವಂತ ಏನು ಮಾಡ್ತಾನೆ? ಅಮರಸುರಾರ್ಚಿತ ಎಂಬಲ್ಲಿ ಭಗವಂತ ಅಮರಾಸುರ ಸಿದ್ಧವಂದ್ಯಂ. ಅಮರಾಸುರ ಎಲ್ಲ ದೇವತೆಗಳಿಂದ ಸ್ತುತ್ಯ, ಅಮರರಿಂದ ಸ್ತುತ್ಯ, ಎಲ್ಲರಿಂದಲೂ ಕೂಡ
ಅಮರರು, ಸಿದ್ಧರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲರಿಂದಲೂ ಕೂಡ ಗಂಧರ್ವರಿಂದ ಸ್ತುತ್ಯ. ಯಾರನ್ನು ಸ್ತೋತ್ರ ಮಾಡ್ತಾರೆ ಅಂತ ಕೇಳಿದ್ರೆ ಅವನನ್ನು ಬಿಟ್ಟು ಇತರರನ್ನು ಸ್ತೋತ್ರ ಮಾಡೋಣ ಇಲ್ಲವೇ ಇಲ್ಲ. ಭಗವಂತನನ್ನೇ ಸ್ತೋತ್ರ ಮಾಡುವಂತಹದ್ದು ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಬಂದದೊಗುವಲು ಕರುಣಾಳು, ಅಂತಹ ಭಗವಂತ ಕರುಣಾಳು. ಭಗವಂತನಿಗೆ ಕರುಣೆ ಇಲ್ಲ ಅಂತಿಲ್ಲ, ಅವರಲ್ಲಿ ಕರುಣೆಯ ಸಮುದ್ರ. ಹೇ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ. ಕರುಣಾಪೂರ್ಣ ಭಗವಂತನನ್ನು ಆಚಾರ್ಯ ಬದ್ಧರೂ ಕೂಡ ಸ್ತೋತ್ರ ಮಾಡಿದ್ದು ಹೇಗೆ ಅಂತ ಕೇಳಿದರೆ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ ಅಂತ ಸ್ತೋತ್ರ ಮಾಡಿದ್ದು. ಭಗವಂತ ಕರುಣೆಯಲ್ಲೇ ಪೂರ್ಣ, ಅವನಲ್ಲಿ ಎಲ್ಲವೂ ಪೂರ್ಣ ಅಲ್ವಾ, ಕರುಣೆಯೇ ಪೂರ್ಣ. ಭಗವಂತನಿಗೆ ಕರುಣೆ ಇಲ್ಲ ಅಂತ ಇಲ್ಲವೇ ಇಲ್ಲ. ಯಾಕೆ? ಗಜೇಂದ್ರನನ್ನು ಉದ್ಧಾರ ಮಾಡಿದ, ಅದೇ ರೀತಿಯಾಗಿ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ಅಂಬರೀಷ ಇವರೆಲ್ಲರನ್ನೂ ಕೂಡ ಉದ್ಧಾರ ಮಾಡಿದ್ದು ಕರುಣೆಯಿಂದಾಗಿ, ಭಕ್ತಿಯಿಂದಾಗಿ ಅವರ ಭೀಷ್ಮಾದಿಗಳನ್ನು ಕೂಡ ಉದ್ಧಾರ ಮಾಡಿದ. ಒಂದು ವೇಳೆ ಭಗವಂತನಿಗೆ ಕರುಣೆ ಇಲ್ಲ ಅಂತಾಗಿದ್ದರೆ ಭೀಷ್ಮಾದಿಗಳನ್ನು ಶತ್ರು ಪಕ್ಷದಲ್ಲಿದ್ದರು, ದುರ್ಯೋಧನನ ಪಕ್ಷದಲ್ಲಿದ್ದವರು ಭಗವಂತನಿಗೆ ಕರುಣೆ ಇಲ್ಲದಿದ್ದರೆ ಅವರನ್ನು ಪೂರ್ಣವಾಗಿ ನಿರ್ನಾಮ ಮಾಡ್ಬೋದಿತ್ತು. ಆದರೆ ಅವರ ಜ್ಞಾನ, ಅವರ ಅಂತಃಸತ್ವ, ಅವರ ಒಳಗಿರತಕ್ಕಂತಹ ಆ ಶಕ್ತಿ, ಜ್ಞಾನದ ಒಂದು ಶಕ್ತಿಯಿಂದಾಗಿ, ಜ್ಞಾನದ ಸಾಮರ್ಥ್ಯದಿಂದಾಗಿ ಅವರ ಹಿಂದಿನದ್ದೆಲ್ಲವೂ ಕೂಡ ಅದು ಅಗಣ್ಯ ಆಯಿತು ಎಂಬುದಾಗಿ, ಹೀಗೆ ಭಗವಂತ ಎಲ್ಲರನ್ನೂ ಕೂಡ ಉದ್ಧಾರ ಮಾಡ್ತಾನೆ ಎಂಬುದಾಗಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಇದಕ್ಕೆ ಪ್ರಮಾಣಗಳನ್ನು ನೋಡುವುದು ಅಂತಾದರೆ ವಿಷ್ಣು ರಹಸ್ಯದಲ್ಲಿ ಹೇಳುವಂತಹದ್ದು, ಯಥಾ ನಾಲೋಕತೆ ಸೂರ್ಯ ಸ್ತಮೋಲೇಶಮಪಿ ಕ್ವಚಿತ್ ಯದಾ ದುಃಖಸಲೇಶೋಪಿ ಕರಿಚೇ ನೈಮಯೇಕ್ಷತೆ. ಭಗವಂತನಲ್ಲಿ ದುಃಖದ, ದೋಷದ ಸಂಬಂಧವೇ ಇಲ್ಲ. ಯಾಕೆ? ದೋಷದ ಸಂಬಂಧ ಇದ್ದರೆ ಅವನು ಗುಣಪೂರ್ಣ ಯಾಕಾಗ್ತಾನೆ? ಗುಣಪೂರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಆ ಭಗವಂತ ಕೇವಲ ಸದ್ಗುಣಗಳು, ಅದರಿಂದ ಪೂರ್ಣನಾಗಿರತಕ್ಕಂಥವನು ಎಂಬುದಾಗಿ ನಮಗೆ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ ಭಕ್ತರನ್ನು ಪಾಲನೆ ಮಾಡುವಂತಹ ಶೈಲಿ ಹೇಗೆ ಪಾಲನೆ ಮಾಡ್ತಾನೆ, ಭಗವಂತ ಭಕ್ತರನ್ನು ಉದ್ಧಾರ ಹೇಗೆ ಮಾಡ್ತಾನೆ, ಭಕ್ತರನ್ನು ಯೋಗಕ್ಷೇಮಂ ವಹಾಮ್ಯಹಂ ಇತ್ಯಾದಿ ಮಾತುಗಳನ್ನು ಕೃಷ್ಣ ಹೇಳಿದ್ದಾನೆ. ರಾಮನು ಕೂಡ ಭಕ್ತರನ್ನು ಅನುಗ್ರಹ ಮಾಡ್ತೇನೆ ಅಂತ ಎಂಬುದಾಗಿಯೂ ಹೇಳಿದ್ದಾನೆ. ಆದರೆ ಭಗವಂತ ಭಕ್ತರನ್ನು ಹೇಗೆ ಉದ್ಧಾರ ಮಾಡ್ತಾನೆ, ಭಕ್ತರನ್ನು ಹೇಗೆ ಕಾಯ್ತಾನೆ, ಅದಕ್ಕಿರತಕ್ಕಂತಹ ಏನಾದರೂ ಮಾರ್ಗ ಏನು, ಅದರ ವಿಚಾರಗಳು ಏನು ಅಂತ ಕೇಳಿದಾಗ, ಧನುಜ ದಿವಿಜರೊಳಿರ್ದು ಅವರವರನುಸರಿಸಿ ಕರ್ಮಗಳ ಮಾಳ್ಪನು ಜನನ ಮರಣಾದಿ ಅಖಿಳ ದೋಷವಿದೂರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವನೆಲ್ಲ ಕಾಲದಿ ದನವ ಕಾಯ್ದಿಪ ಸರ್ಪನಂತ ನಿಮಿತ್ತ ಬಾಂಧವನು. ಭಗವಂತ ಎಂಥವನು ಅಂತ ಕೇಳಿದ್ರೆ ಅನಿಮಿತ್ತ ಬಾಂಧವ ಅಂತ ಹೇಳ್ತಾರೆ. ಭಗವಂತನಿಗೆ ಅನಿಮಿತ್ತ ಬಾಂಧವ ಅಂತ ಹೆಸರು. ಯಾಕೆ ಅಂತ ಕೇಳಿದ್ರೆ ನಮಗೆ ಬೇಕಾದಷ್ಟು ನಿಮಿತ್ತ ಬಾಂಧವರಿದ್ದಾರೆ. ಅಂದರೆ ನಿಮಿತ್ತ ಬಾಂಧವರು ಅಂತ ಹೇಳಿದರೆ ಏನೋ ಒಂದು ನಿಮಿತ್ತದಿಂದಾಗಿ ನಮ್ಮ ಜೊತೆಗಿರುವವರು. ನಮ್ಮ ತಂದೆ ಏನೋ ಒಂದು ನಿಮಿತ್ತ, ನಾನು ಅವರ ಮಗ ಆದ್ದರಿಂದಾಗಿ ನನ್ನ ಜೊತೆಗಿದ್ದಾರೆ. ತಾಯಿ, ನನ್ನ ಮಗ, ಹೆಂಡತಿ, ಇವರೆಲ್ಲರೂ ಕೂಡ ನಿಮಿತ್ತ ಬಾಂಧವರು. ಅಂದರೆ ನಿಮಿತ್ತವನ್ನಿಟ್ಟುಕೊಂಡು ನಮ್ಮ ಜೊತೆಗಿರುವವರು ಅಂತ. ಭಗವಂತ ನಮ್ಮ ಜೊತೆಗಿದ್ದಾನೆ. ಯಾಕಿದ್ದಾನೆ? ಅನಿಮಿತ್ತ ಬಾಂಧವ. ಅವನಿಗೆ ನಿಮಿತ್ತ ಬೇಕಾಗಿಲ್ಲ. ಭಗವಂತ ನಮ್ಮ ಜೊತೆಗಿದ್ದಾನೆ. ಯಾಕಿದ್ದಾನೆ ಅಂತ ಕೇಳಿದ್ರೆ ಕಾರಣ ಇಲ್ಲ. ಭಗವಂತ ಯಾಕಿದ್ದಾನೆ ಕೇಳಿದ್ರೆ ನಮ್ಮ ಜೊತೆಗಿರಬೇಕು, ಇದ್ದಾನೆ ಅಷ್ಟೇ. ಪ್ರಾಣದೇವರು ನಮ್ಮ ಜೊತೆಗಿದ್ದಾರೆ. ಯಾಕಿದ್ದಾರೆ ಅಂತ ಪ್ರಶ್ನೆ ಇಲ್ಲ. ನಮ್ಮ ಜೊತೆಗಿರಬೇಕು, ಇದ್ದಾರೆ.
ಮುಗಿದ ಮೇಲೆ ಹೊರಡ್ತಾರೆ. ಭಗವಂತನು ಕೂಡ ಅನಿಮಿತ್ತ ಬಾಂಧವ ಅಂತ ಹೆಸರು ಅವನಿಗೆ. ಯಾಕೆ? ನಿಮಿತ್ತವಿಲ್ಲದೇ ಇರುವವರು, ನಿಮಿತ್ತವಿಲ್ಲದೆ ನಮ್ಮನ್ನು ರಕ್ಷಣೆ ಮಾಡುವವರು. ಏನೋ ಒಂದು ಕಾರಣ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಕಾರಣ ಬೇಕು ಅಂತಿಲ್ಲ. ನನ್ನ ಹೆಂಡತಿ ನಮ್ಮ ಜೊತೆಗಿದ್ದಾಳೆ, ಯಾಕಿದ್ದಾಳೆ? ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿದ್ದೇನೆ, ಅದರ ಜೊತೆಗಿದ್ದಾಳೆ. ನನ್ನ ಮಗನ ಜೊತೆಗಿದ್ದಾನೆ, ನನ್ನ ಜೊತೆಗೆ ಇರಬೇಕು ಇದ್ದಾನೆ ಅಷ್ಟೇ. ಆದರೆ ಒಂದಲ್ಲ ಒಂದು ದಿವಸ ಹೋಗ್ತಾನೆ ಕೇಳಿದ್ರೆ ಹೋಗಿಯೇ ಹೋಗ್ತಾರೆ. ಹೆಂಡತಿಯೂ ಹೋಗ್ತಾಳೆ, ತಂದೆಯೂ ಹೋಗ್ತಾರೆ, ತಾಯಿಯೂ ಹೋಗ್ತಾರೆ, ಎಲ್ಲರೂ ಹೋಗುವವರೇ. ಇರುವವನು ಯಾರು ಕೇಳಿದ್ರೆ ಅದು ಅವನು ಮಾತ್ರ. ಭಗವಂತ ನಮ್ಮ ಜೊತೆಗಿರ್ತಾನೆ. ಯಾವ ಕಾಲಕ್ಕಿರ್ತಾನೆ, ಎಲ್ಲಿ ತನಕಿರ್ತಾನೆ, ಅವನಿಗೇನಾದರೂ ಕೂಡ ಒಂದು ಸೀಮೆ ಉಂಟಾ ಕೇಳಿದ್ರೆ ಇರಲಿಕ್ಕೆ ಇಲ್ಲಿಂದ ಇಲ್ಲಿ ತನಕ ಇರ್ತಾನೆ ಇಲ್ಲ. ನಮ್ಮ ಹೆಂಡತಿ ಮದುವೆ ಆದ ದಿವಸದಿಂದ ಒಂದು 50 ವರ್ಷ 70 ವರ್ಷ ಎಷ್ಟೋ ವರ್ಷ, ಆ ವರ್ಷ ಅಲ್ಲಿ ತನಕ ಇರ್ತಾಳೆ, ಆಮೇಲೆ ಇಲ್ಲ. ಎಲ್ಲರೂ ಕೂಡ ಒಂದು ನಿಮಿತ್ತ ಇದೆ, ಒಂದು ಯಾವುದೋ ಒಂದು ಸೀಮಿತವಾದಂತಹ ಅವಧಿ ಇದೆ. ಅವಧಿಯ ತನಕ ನಮ್ಮ ಜೊತೆಗಿರ್ತಾನೆ. ಆದರೆ ಭಗವಂತ ನಮ್ಮ ಜೊತೆಗಿರ್ತಾನೆ, ಹುಟ್ಟಿದಾಗಲಿಂದ ಇದ್ದಾನೆ. ಯಾಕಿದ್ದಾನೆ ಕೇಳಿದರೆ ಹುಟ್ಟಿದ ದಿವಸದಿಂದ ಇದ್ದಾನೆ. ಹುಟ್ಟಿದ ದಿವಸ ಅಲ್ಲ, ಹುಟ್ಟಿದ ಕ್ಷಣದಿಂದ ಇದ್ದಾನೆ. ಶ್ವಾಸೋಚ್ಛ್ವಾಸದಲ್ಲಿ ಇಲ್ಲಿಯ ತನಕ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಭಗವಂತನ ಕಾರುಣ್ಯ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಭಗವಂತನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಪೂರ್ತಿ ಅವನು ಜನ್ಮಾದ್ಯಸ್ಯೇತಃ ಅಂತ ಅವನನ್ನು ಹೇಳ್ತಾರಲ್ವ. ಇಡೀ ಜಗತ್ತಿಗೆ ಏನು ಮಾಡ್ತಾನೆ? ಅವನು ಉದ್ಧಾರವನ್ನು ಮಾಡುವನು. ನಮ್ಮನ್ನು ಉದ್ಧಾರ ಮಾಡಲಿಕ್ಕಿರತಕ್ಕಂತಹ ಒಬ್ಬನೇ ಒಬ್ಬನು ಯಾರು ಅಂತ ಕೇಳಿದ್ರೆ ಅದು ಅವನು ಮಾತ್ರ. ಆದ್ದರಿಂದ ಭಗವಂತ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಅನಿಮಿತ್ತ ಬಾಂಧವನು ಅಂತ ಎನಿಸಿಕೊಂಡು ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಕಾಯ್ತಾನೆ. ಅಂತಹ ಅನಿಮಿತ್ತ ಬಾಂಧವ ಧನವ ಕಾಯ್ದ ಹೇಗೆ ಅಂತ ಕೇಳಿದ್ರೆ ಸರ್ಪನಂತ ನಿಮಿತ್ತ ಬಾಂಧವನು. ಸರ್ಪ ಅದು ರಕ್ಷಣೆ ಮಾಡ್ತಾ ಉಂಟು ಯಾವುದನ್ನು? ಸಂಪತ್ತನ್ನು. ಯಾಕೆ ರಕ್ಷಣೆ ಮಾಡ್ತಾ ಉಂಟು ಅಂತ ಕೇಳಿದರೆ ಆ ಸರ್ಪ ಅದಕ್ಕೇನಾದರೂ ಉಪಯೋಗ ಉಂಟಾ ಕೇಳಿದ್ರೆ ಇಲ್ಲ. ಅದು ಯಾಕೆ ಅಂತ ಕೇಳಿದರೆ ಯಾವುದೋ ಒಂದು ವಿಷಯ, ಆ ಸಂಪತ್ತು ಅದಕ್ಕೆ ಉಪಯೋಗವಿಲ್ಲ. ಆದ್ದರಿಂದ ಆ ಭಗವಂತ ಆ ರೀತಿಯಾಗಿ ಭಕ್ತರನ್ನು ಕಾಯ್ತಾನೆ. ಭಗವಂತ ಆತರನಾಗಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ನಮಗೆ ಜಗನ್ನಾಥದಾಸರು ಹೇಳ್ತಾರೆ. ಇನ್ನೂ ಇದರ ವಿಸ್ತೃತವಾದಂತಹ ವ್ಯಾಖ್ಯಾನ, ವಿಸ್ತೃತವಾದಂತಹ ಪದ್ಯದ ಅರ್ಥ ತುಂಬ ಅರ್ಥ ಗಂಭೀರವುಳ್ಳದ್ದು. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ.